ಫೈನಲಿ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತದ್ದಾಗಿದೆ. ಎಲ್ಲರ ನಿರೀಕ್ಷೆ ಇತ್ತು ಏನಾಗಬಹುದು ಅನ್ನೋ ಬಗ್ಗೆ ಕುತೂಹಲ ಇತ್ತು. ಇದೀಗ ಮ್ಯಾಜಿಸ್ಟ್ರೇಟ್ ಎದುರು ರೇವಣ್ಣ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಇಂದು ರಾತ್ರಿ ರೇವಣ್ಣರನ್ನ ಹಾಜರುಪಡಿಸುವಂತಹ ಸಾಧ್ಯತೆ. ರೇವಣ್ಣರನ್ನ ಕಸ್ಟಡಿಗೆ ಕೇಳಲಿರುವಂತಹ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ ಎಸ್ಐಟಿ ಕಸ್ಟಡಿಗೆ ನೀಡಿದರೆ ರೇವಣ್ಣ ವಿಚಾರಣೆ, ನ್ಯಾಯಾಂಗ ಬಂಧನಕ್ಕೆ ನೀಡಿದರೆ ರೇವಣ್ಣ ಜೈಲಿಗೆ ಶಿಫ್ಟ್ ಆಗುವಂತದ್ದು ಆಗುತ್ತೆ. ಮ್ಯಾಜಿಸ್ಟ್ರೇಟ್ ಎದುರು ರೇವಣ್ಣ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತು ನಿರೀಕ್ಷಣಾ ಜಾಮೀನನ್ನ ವಜಾಗೊಳಿಸಲಾಯಿತು. ಇಂದು ರಾತ್ರಿ ರೇವಣ್ಣರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ರೇವಣ್ಣರನ್ನ ಕಸ್ಟಡಿಗೆ ಕೇಳಲಿರುವಂತಹ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ರೆ ನೇರವಾಗಿ ಜೈಲಿಗೆ ಕಳಿಸುವಂತ ಒಂದು ಸಾಧ್ಯತೆಗಳಿವೆ. ರೇವಣ್ಣ ಅವ್ರನ್ನ ದೇವೇಗೌಡರ ನಿವಾಸದಲ್ಲಿ ರೇವಣ್ಣ ಇದ್ರು, ಅಲ್ಲಿಂದ ವಶಕ್ಕೆ ಪಡೆಯುವಂತದ್ದಾಯಿತು. ಎಸ್ಐಟಿ ಕಚೇರಿಯಿಂದ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಎಚ್.ಡಿ. ರೇವಣ್ಣ ಅವ್ರನ್ನ ಈಗ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಕೂಡ ಇವೆ. ಎಸ್ಐಟಿ ಕಚೇರಿಯ ನೇರ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ರೇವಣ್ಣರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಎಸ್ಐಟಿ ಕಚೇರಿ ತಲುಪಿದ್ದಾರೆ ಎಚ್.ಡಿ. ರೇವಣ್ಣ. ಈಗ ಅಲ್ಲಿನ ನೇರ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಕಾಲ್ಚನ್ ಭವನದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಎಚ್.ಡಿ. ರೇವಣ್ಣ ಅವ್ರನ್ನ ಈಗ ಕರೆದುಕೊಂಡು ಬರಲಾಗಿದೆ. ಬೆಂಗಳೂರು ಅರಮನೆ ರಸ್ತೆಯಲ್ಲಿರುವಂತಹ ಕಾಲ್ಚನ್ ಭವನ ಅಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಈಗ ಎಚ್.ಡಿ. ರೇವಣ್ಣ ತಲುಪಿದ್ದಾರೆ. ಅಲ್ಲಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಸ್ಐಟಿ ಕಚೇರಿಯಿಂದ ಲೈವ್ ದೃಶ್ಯಗಳನ್ನ ಎಚ್.ಡಿ. ರೇವಣ್ಣ ಈಗ ಎಸ್ಐಟಿ ಕಚೇರಿಗೆ ತಲುಪಿದ್ದಾರೆ. ಬೆಂಗಳೂರಿನ ಪ್ಯಾಲೇಸ್ ರೋಡ್ನಲ್ಲಿರುವಂತಹ ಕಾಲ್ಚನ್ ಭವನ, ಅಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಈಗ ಎಚ್.ಡಿ. ರೇವಣ್ಣ ಅವರನ್ನ ಕರೆತರಲಾಗಿದೆ. ಇವತ್ತು ನ್ಯಾಯಾಲಯದಲ್ಲಿ ಏನು ನಿರೀಕ್ಷಣಾ ಜಾಮೀನಿತ್ತು, ಆ ಅರ್ಜಿ ವಜಾ ಇತ್ತು. ಅದಾದ ನಂತರ ಎಸ್ಐಟಿ ಅವರು ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದರು. ಅಲ್ಲಿ ಬಾಗಿಲು ತೆಗೆದಿದ್ದಂಥದ್ದೇ ರೇವಣ್ಣ ಅವರನ್ನೇ. ಅಲ್ಲಿಂದ ಈಗ ನೇರವಾಗಿ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಕಾಲ್ಟನ್ ಭವನದಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಎಚ್.ಡಿ. ರೇವಣ್ಣ ಈಗ ಅವ್ರನ್ನ ಎಸ್ಐಟಿಯ ಟೀಮ್ ಕರ್ಕೊಂಡು ಬಂದಿದೆ. ಈಗ ಪ್ರತಿಯೊಂದು ಅಪ್ಡೇಟ್ ಅನ್ನು ಕೂಡ ಟಿವಿ 9ನಲ್ಲಿ ಗಮನಿಸ್ತಾ ಇದ್ದೀರಿ. ಏನೇನು ಆಗ್ತಾ ಇದೆ, ಕೋರ್ಟ್ನಲ್ಲಾದಂಥ ವಾದ ಪ್ರತಿವಾದ, ಅದಾದ ನಂತರ ತೀರ್ಪು ಸ್ವಲ್ಪ ಕಾಯ್ದಿರಿಸಲಾಗಿತ್ತು. ಫೈನಲಿ ತೀರ್ಪನ್ನು ಪ್ರಕಟ ಮಾಡಲಾಯಿತು. ಅದರಲ್ಲಿ ಎಸ್ಐಟಿ NSPP ಒಂದಷ್ಟು ವಿಚಾರಗಳನ್ನು ವಾದವನ್ನು ಮಂಡಿಸಿದ್ರು. ಅಲ್ಲಿ ಅರ್ಜಿ ವಜಾ ಆಯಿತು. ಅದಾದ ನಂತರ ಎಸ್ಐಟಿ ಕಚೇರಿಗೆ ಎಸ್ಐಟಿಯ ಪೊಲೀಸರು ಈಗ ಕರ್ಕೊಂಡು ಬಂದಿದ್ದಾರೆ, ಅಲ್ಲಿನ ಟೀಮ್. ಇಲ್ಲಿ ಬಹಳ ಮುಖ್ಯವಾಗಿ ಉರುಳಾಗಿದ್ದಂಥದ್ದು ಈ ಕಿಡ್ನಾಪ್ ಪ್ರಕರಣ. ಏನು KR ನಗರ ಸ್ಟೇಷನಲ್ಲಿ ದಾಖಲಾಯ್ತಲ್ಲ, ಸಂತ್ರಸ್ತೆ ಕಿಡ್ನಾಪ್ ವಿಚಾರ. ಆ ಸಂತ್ರಸ್ತೆಯ ರಕ್ಷಣೆ ಕೂಡ ಆಗಿದೆ ಈಗ. ಆದರೆ ಆ ಕಿಡ್ನಾಪ್ ವಿಚಾರ ನಾನ್ ಬೇಲೇಬಲ್ ಆಗಿತ್ತು, ಹಾಗಾಗಿ ಅಲ್ಲಿ ವಜಾ ಆಯಿತು. ಇದೀಗ ಎಸ್ಐಟಿ ಕಚೇರಿಗೆ ಎಚ್.ಡಿ. ರೇವಣ್ಣ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವಂಥ ಕಾಲ್ಚನ್ ಭವನದಲ್ಲಿರುವಂಥ ಎಸ್ಐಟಿ ಕಚೇರಿ, ಅರಮನೆ ರಸ್ತೆಯಲ್ಲಿರುವಂಥದ್ದು, ಅರಮನೆ ಹೋಗುವಂಥ ರಸ್ತೆಯಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನ ಆಗಿರುವಂಥ ರೇವಣ್ಣ ಅವ್ರನ್ನ ಈಗ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ. ಜೊತೆಗೆ ಈ ಮೆಡಿಕಲ್ ಒಂದಷ್ಟು ತಪಾಸಣೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಈಗ ಬ್ಯಾರಿಕೇಡ್ ಹಾಕಿ ಅಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಬಹಳ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥ ಕಾರಣ ಯಾವುದೇ ಭದ್ರತಾ ಲೋಪ ಆಗದ ಹಾಗೆ ಈಗ ಭದ್ರತಾ ಕ್ರಮಗಳನ್ನು ಕೈಗೊಂಡು ಈಗ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಏನೋ ಇವತ್ತು ರಾತ್ರಿಯ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸುವಂಥ ಸಾಧ್ಯತೆಗಳು ಕೂಡ ಇವೆ. ನ್ಯಾಯಾಂಗ ಬಂಧನ ವಿಧಿಸಿದ್ರೆ ಇವತ್ತು ಜೈಲಿಗೆ ರೇವಣ್ಣ ಅವರು ಶಿಫ್ಟ್ ಆಗ್ಬೋದು. ಏನೇನು ಆಗ್ಬೋದು ಮುಂದಿನ ಹಂತದಲ್ಲಿ ಅಂತ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ಎಸ್ಐಟಿ ಕಚೇರಿಯ ಬಳಿ ಪೊಲೀಸರ ಬಿಗಿ ಭದ್ರತೆಯ ನಡುವೆ ಈಗ ಎಸ್ಐಟಿ ಕಚೇರಿಗೆ ರೇವಣ್ಣ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಸಾಕಷ್ಟು ಡೆವಲಪ್ಮೆಂಟ್ಗಳು ಇವತ್ತಿನ ಸಂಜೆ ನಡೆದಿದೆ. ಮ್ಯಾಜಿಸ್ಟ್ರೇಟ್ ಎದುರು ರೇವಣ್ಣ ಹಾಜರುಪಡಿಸುವ ಸಾಧ್ಯತೆ ಇದೆ. ಇವತ್ತು ಇಂದು ರಾತ್ರಿ ರೇವಣ್ಣರನ್ನ ಹಾಜರುಪಡಿಸುವಂತಹ ಸಾಧ್ಯತೆ.
ರೇವಣ್ಣರನ್ನ ಕಸ್ಟಡಿಗೆ ಕೇಳಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ. ಕೋರ್ಟ್ ಎಸ್ಐಟಿ ಕಸ್ಟಡಿಗೆ ನೀಡಿದ್ರೆ ರೇವಣ್ಣ ವಿಚಾರಣೆ ಶುರುವಾಗುತ್ತೆ. ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರೆ ರೇವಣ್ಣ ಜೈಲಿಗೆ ಶಿಫ್ಟ್ ಆಗ್ತಾರೆ. ಮ್ಯಾಜಿಸ್ಟ್ರೇಟ್ ಎದುರು ರೇವಣ್ಣ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಮೇಶ್, ಇದೀಗ ಎಸ್ಐಟಿ ಕಚೇರಿಗೆ ರೇವಣ್ಣ ಅವರನ್ನ ಕರೆತರಲಾಗಿದೆ. ಮ್ಯಾಜಿಸ್ಟ್ರೇಟ್ ಎದುರು ಇವತ್ತೇ ಹಾಜರುಪಡಿಸುವಂತ ಸಾಧ್ಯತೆ ಇದೆಯಾ? ಆ ಸಂದರ್ಭದಲ್ಲಿ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ಇವತ್ತು ರಮೇಶ್? ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ರೆ ಬಂಧನ ಆದಂಥ 24 ಗಂಟೆ ಒಳಗಡೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಅನ್ನುವಂಥದ್ದು ನಿಯಮ. ಹೀಗಾಗಿ ಈಗ ಎಚ್ ಡಿ ರೇವಣ್ಣ ಅವರನ್ನು ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ SIT ಪೊಲೀಸರು. ಇದಾದ ನಂತರ ಬಂಧನದ ಪ್ರಕ್ರಿಯೆಯನ್ನು ಮೊದಲು ನಡೆಸ್ತಾರೆ. ಅಂದರೆ ಅವ್ರಿಗೆ ಅರೆಸ್ಟ್ ಮೆಮೋವನ್ನು ಕೊಡಬೇಕಾಗತ್ತೆ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇದೀವಿ ಅನ್ನೋದನ್ನು ಎಚ್ ಡಿ ರೇವಣ್ಣ ಅವರಿಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಮತ್ತು ಅವರ ಆಪ್ತರಿಗೆ, ಅಂದರೆ ಅವ್ರ ಮನೆಯವರಿಗಾಗಲಿ ಅಥವಾ ಅವರ ವಕೀಲರಿಗಾಗಲಿ ಈ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅಂದರೆ ಅವ್ರನ್ನ ಬಂಧಿಸಿದ್ದೀವಿ ಅನ್ನುವಂಥ ಒಂದು ಅರೆಸ್ಟ್ ಮೆಮೋವನ್ನು ಕೊಡಬೇಕಾಗತ್ತೆ. ಅದಾದ ನಂತರ ಅವ್ರನ್ನ ಇವತ್ತು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಅಂದರೆ ಯಾವ ಕೇಸ್ನಲ್ಲಿ ಅವ್ರನ್ನ ಬಂಧನ ಆಗಿದೆಯೋ ಆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೂ ಕೂಡ ಒಳಪಡಿಸ್ಬೋದು. ಅದಾದ ನಂತರ ಅವ್ರದ್ದು ಮೆಡಿಕಲ್ ಮಾಡಿಸಿ, ಅಂದರೆ ಸಾಮಾನ್ಯವಾಗಿ ಮೆಡಿಕಲ್ ಮಾಡಿಸ್ತಾರೆ. ಯಾಕಂದರೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಮೆಡಿಕಲ್ ಅವರ ಟೆಸ್ಟನ್ನು, ವೈದ್ಯಕೀಯ ಟೆಸ್ಟನ್ನು ಮಾಡಿಸಿ ಆನಂತರ ಅವರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. 24 ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕು. ಆದರೆ ಸಾಮಾನ್ಯವಾಗಿ ವಿಚಾರಣೆಗೆ ಕಸ್ಟಡಿಗೆ ತೊಗೊಳಕ್ಕೆ ಮುಂಚೆನೇ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿ ಅವರ ಕೋರ್ಟ್ನಿಂದ ಅನುಮತಿ ತೊಗೊಂಡು ಕಸ್ಟಡಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮನೆಯಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಕಸ್ಟಡಿ ಕೊಡಿ ಅಂತೇಳಿ ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಸುವಂಥ ಸಾಧ್ಯತೆ ಇದೆ. ಮತ್ತು ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ್ಯಾವ ಕಾರಣಕ್ಕೋಸ್ಕರ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು SIT ಅನ್ನೋದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಹೀಗಾಗಿ ರಿಮ್ಯಾಂಡ್ ಅರ್ಜಿಯನ್ನು ಸಲ್ಲಿಸಿ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಕೋರ್ಟ್ ಏನಾದರೂ SIT ಕಸ್ಟಡಿಗೆ ಕೊಟ್ಟರೆ, ಅಂದರೆ 4-5 ದಿನಗಳ ಕಾಲ ಅಥವಾ ಒಂದು ವಾರ ಕಸ್ಟಡಿ ಕೊಟ್ಟರೆ, ಅಲ್ಲಿವರೆಗೂ ಕೂಡ ರೇವಣ್ಣ SIT ಕಸ್ಟಡಿಯಲ್ಲೇ ಇರಬೇಕಾಗತ್ತೆ. ಇದ್ದು ಇನ್ವೆಸ್ಟಿಗೇಷನ್ ತನಿಖೆಗೆ ಒಳಪಡಬೇಕಾಗತ್ತೆ. ಅದಾದಮೇಲೆ ಅವರು ಜಾಮೀನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಇರುತ್ತೆ. ಒಂದು ವೇಳೆ ಕೋರ್ಟ್ ಏನಾದರೂ ಇವತ್ತು ಮ್ಯಾಜಿಸ್ಟ್ರೇಟ್ ಏನಾದರೂ ಅವ್ರಿಗೆ SIT ಕಸ್ಟಡಿಗೆ ಕೊಡದೇನೆ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ರೆ ಆಗ ಮಾತ್ರ ಅವರ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಅದಾದ ನಂತರ ಕೋರ್ಟ್ಗೆ ಮತ್ತೆ ಅವರು ಅಪ್ಲಿಕೇಶನ್ ಹಾಕ್ಬೋದು ತಮ್ಮ ಕಸ್ಟಡಿ ಕೊಡಿ ಅಂತೇಳಿ. ಯಾಕೆಂದರೆ ಈ ಕೇಸ್ನಲ್ಲಿ ಈಗಾಗಲೇ A2 ಕಸ್ಟಡಿ ಕೇಳಿ ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ. ಅದೇ ರೀತಿ ಇವ್ರನ್ನೂ ಕೂಡ ಕಸ್ಟಡಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಏನು ಕಸ್ಟಡಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಈ ರೀತಿ ಕೋರ್ಟ್ ಮುಂದೆ ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಅವಿನಾಶ್, ರಮೇಶ್, ಇದೀಗ ಒಂದು ವೇಳೆ ಕಸ್ಟಡಿಗೆ ಕೊಟ್ಟರೆ ಹೇಗೆ ಅಂತ, ಮುಂದೆ ಏನು, ಜೊತೆಗೆ ಅವರ ವೈದ್ಯಕೀಯ ತಪಾಸಣೆ ಅಂತ ಪ್ರೊಸೀಜರ್ಗಳಿಗೆ ಏನಿರುತ್ತೆ ಅಂತ ಈಗ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಮುಂದೇನಾಗುತ್ತೆ, ವಾಟ್ ನೆಕ್ಸ್ಟ್ ಅನ್ನೋದು? ಅವಿನಾಶ್, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮಾರ್ಗಸೂಚಿ ಪ್ರಕಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಅಂದರೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆಯುತ್ತೆ ಸಾಮಾನ್ಯವಾಗಿ. ಅದಾದ ನಂತರ ಅವ್ರಿಗೆ ವಿಶ್ರಾಂತಿ ಕೊಡಬೇಕಾಗತ್ತೆ. ಮತ್ತು ಆ ನಂತರ ಅಂದರೆ ಆ ಅವಧಿಯಲ್ಲಿ ಅವ್ರನ್ನ ಮಹಜರ್ಗೆ, ಅಂದರೆ ಎಲ್ಲೆಲ್ಲಿ ಈಗ ಘಟನೆಗಳು ನಡೆದಿದೆ ಅಂತ ಆರೋಪ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮಹಜರ್ಗೆ ಕರ್ಕೊಂಡು ಹೋಗ್ಬೋದು, ಮನೆಗೆ ಕರ್ಕೊಂಡು ಹೋಗ್ಬೋದು. ಎಲ್ಲೆಲ್ಲಿ ಆರೋಪಗಳು, ಅಂದರೆ ಜೊತೆಗೆ ಯಾರು ಬೇರೆ ಇನ್ನೊಬ್ಬ ಆರೋಪಿ ಸಿಕ್ಕಿದ್ದಾನೆ ಅವನ ಜೊತೆ ಕೂಡ ಕೂಡಿಸಿ ವಿಚಾರಣೆಗೆ ಒಳಪಡಿಸ್ಬೋದು. ಯಾಕೆಂದರೆ ಈಗ ಏನಾದರೂ ಕಾಂಟ್ರರಿ ಸ್ಟೇಟ್ಮೆಂಟ್ ಕೊಟ್ಟರೆ, ಈಗಾಗಲೇ SIT ಅಧಿಕಾರಿಗಳು ಕೋರ್ಟ್ಗೆ ಹೇಳಿರೋ ಹಾಗೆ A2 ಏನಿದ್ದಾನೆ ಆತ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಈ ರೇವಣ್ಣ ಅವರ ಹೆಸರನ್ನ ಹೇಳಿದ್ದಾನೆ ಕಿಡ್ನಾಪ್ ಕೇಸಲ್ಲಿ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಇಬ್ಬರನ್ನು ಎದುರು ಬದ್ರು ಕೂಡಿಸಿ ಕೂಡ ವಿಚಾರಣೆ ಮಾಡಬಹುದು. ಅದೇ ರೀತಿ ಈಗ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಅವರು ಕೂಡ ಈಗ SITಗೆ ಸಿಕ್ಕಿದ್ದಾರೆ. ಹೀಗಾಗಿ ಅವರಿಂದ ಕೂಡ ಹೇಳಿಕೆಯನ್ನು ಪಡ್ಕೋಬಹುದು. ಅವರೇನಾದರೂ ಎಚ್ ಡಿ ರೇವಣ್ಣ ಅವ್ರ ವಿರುದ್ಧ ಹೇಳಿಕೆ ಕೊಟ್ಟರೆ ಆಗ ಎಚ್ ಡಿ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈಗ ವಿಚಾರಣೆ ಇವತ್ತಿಂದ ಬಹಳಷ್ಟು ಚುರುಕು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಏನಾದರೂ ಆ ಸಂತ್ರಸ್ತ ಮಹಿಳೆ ಎಚ್ ಡಿ ರೇವಣ್ಣ ಮೇಲೆ ಕಿಡ್ನಾಪ್ ಕೇಸ್ ಏನು ಕೊಡ್ತಿದ್ದಾರೆ ಇದಲ್ದೇ ಬೇರೆ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರ ಒಂದು ದೃಶ್ಯಾವಳಿರುವಂಥ CD ಏನು ಬಹಿರಂಗ ಆಗಿತ್ತು ಅದರಲ್ಲಿ ಆ ಮಹಿಳೆ ಇದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಹೀಗಾಗಿ ಆ ಮಹಿಳೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟರೆ, ಯಾಕಂದರೆ ಬಲಾತ್ಕಾರಿಸಿದ್ದಾರೆ ಅನ್ನುವಂಥ ದೂರ ಏನಾದರೂ ಕೊಟ್ಟರೆ ಆಗ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದ ಕೇಸ್ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವತ್ತು ಸಂತ್ರಸ್ತ ಮಹಿಳೆ ಏನು ಸಿಕ್ಕಿದ್ದಾರೆ ಆಕೆ ಕೊಡುವಂಥ ಹೇಳಿಕೆ ಅಥವಾ ಆಕೆ ಕೊಡುವಂಥ ದೂರು ಬಹಳ ಮಹತ್ವದ ಪರಿಣಾಮ ಬೀರುತ್ತೆ ಈ ಕೇಸ್ನಲ್ಲೂ, ಹಾಗೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂಥ ಕೇಸ್ನಲ್ಲೂ. ಹೀಗಾಗಿ ಇವತ್ತು ಈ ಕೇಸ್ನಲ್ಲಿ ಏನು ಅರೆಸ್ಟ್ ಮಾಡಿದ್ದಾರೆ ಈ ಕೇಸು ಜೊತೆಗೆ ಈ ಕೇಸ್ನಲ್ಲಿ ಇರುವಂಥ ಸಂತ್ರಸ್ತ ಮಹಿಳೆ ಜೊತೆಗೆ ಇನ್ನೊಬ್ಬ ಆರೋಪಿ ಇವರೆಲ್ಲರೂ ಕೊಡುವಂಥ ಹೇಳಿಕೆ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ, ಅದೇ ರೀತಿ ಎಚ್ ಡಿ ರೇವಣ್ಣ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ಈ ಕೇಸ್ ಬಹಳ ಮಹತ್ವದ್ದು ರೇವಣ್ಣ ಅವರ ಪಾಲಿಗೆ. ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಒಂದು 20 ಸೆಕೆಂಡ್ ಬ್ರೇಕ್, ಮತ್ತೆ ವಾಪಸ್ ಬರ್ತೀವಿ. SIT ಕಚೇರಿಯಲ್ಲಿ ರೇವಣ್ಣ ಬಂಧನದ ಪ್ರಕ್ರಿಯೆ, ಮೊದಲ ಬಂಧನ ಪ್ರಕ್ರಿಯೆ ನಡೆಸಲಿರುವಂತಹ SIT ಮೊದಲು ಬಂಧನದ ಪ್ರಕ್ರಿಯೆಯನ್ನ SIT ನಡೆಸಲಿದೆ. ಈಗಾಗಲೇ SIT ಕಚೇರಿ ತಲುಪಿರುವಂತಹ ಎಚ್ ಡಿ ರೇವಣ್ಣ ಮೊದಲು ಬಂಧನದ ಪ್ರಕ್ರಿಯೆ ನಡೆಯಲಿದೆ. ಬಂಧನದ ಮೆಮೋವನ್ನ ರೇವಣ್ಣಗೆ ನೀಡಲಿರುವ SIT ಬಳಿಕ ಮನೆಯವರು ವಕೀಲರಿಗೆ ಬಂಧನದ ಮಾಹಿತಿಯನ್ನ ನೀಡಲಾಗುತ್ತೆ.
SIT ಕಚೇರಿಯಲ್ಲಿ ರೇವಣ್ಣ ಬಂಧನದ ಪ್ರಕ್ರಿಯೆ ಈಗ ನಡೀತಾ ಇದೆ. ಮೊದಲು ಬಂಧನದ ಏನೇನು ಪ್ರೊಸೀಜರ್ ಇದೆ ಅದೆಲ್ಲವನ್ನೂ ಕೂಡ SIT ನಡೆಸಲಿದೆ. ಬಂಧನದ ಮೆಮೋವನ್ನ ಸ್ವತಃ ರೇವಣ್ಣ ಅವರಿಗೆ SITಯ ಅಧಿಕಾರಿಗಳು ನೀಡ್ತಾರೆ. ಅದಾದ ನಂತರ ಅವರ ಮನೆಯವರು ವಕೀಲರಿಗೆ ಈ ಬಂಧನದ ಮಾಹಿತಿಯನ್ನು ಮೆಮೋವನ್ನು ನೀಡಲಾಗುತ್ತೆ. ಸೊ SIT ಕಚೇರಿಗೆ ಈಗಾಗಲೇ HD ರೇವಣ್ಣ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಆ ದೃಶ್ಯಗಳನ್ನು ಕೂಡ ನಾವು ಆಗಲೇ ಗಮನಿಸ್ತಾ ಇದ್ವಿ. ಸೊ ಮೊದಲು ಬಂಧನದ ಪ್ರಕ್ರಿಯೆಯನ್ನು ನಡೆಸಿದ ನಂತರ ಈ ಮೆಮೋವನ್ನು ನೀಡುವಂಥ ಪ್ರಕ್ರಿಯೆ ನಡೆಯಲಿದೆ. ಸೊ ಬಂಧನದ ಮೆಮೋವನ್ನು ರೇವಣ್ಣಗೆ ನೀಡಲಿರುವಂಥ SIT, ಸೊ ಬಳಿಕ ಮನೆಯವರು ವಕೀಲರಿಗೆ ಬಂಧನದ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುತ್ತೆ. ಜೊತೆಗೆ ನಾವು ಆಗಲೇ ತಿಳಿಸ್ತಾ ಇದ್ವಿ, ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸುವಂಥದ್ದು ಅಂದರೆ ಯಾರನ್ನೇ ವಶಕ್ಕೆ ಪಡೆದಂಥ 24 ಗಂಟೆಯ ಒಳಗೆ ಮ್ಯಾಜಿಸ್ಟ್ರೇಟ್, ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಅವರ ಎದುರು ಹಾಜರುಪಡಿಸಬೇಕಾಗುತ್ತೆ. ಸೊ ಹಾಗಾಗಿ ಈಗ ರೇವಣ್ಣ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಿ ಮ್ಯಾಜಿಸ್ಟ್ರೇಟ್ ಈ SITಯ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರ ಅನ್ನೋದು ಈಗಿರುವಂಥ ಕುತೂಹಲ. ಸೊ SIT ಕಚೇರಿಯಲ್ಲಿ ರೇವಣ್ಣ ಅವರ ಬಂಧನ ಪ್ರಕ್ರಿಯೆ ಈ ಕ್ಷಣಕ್ಕೆ ಏನಾಗ್ತಿದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ನಾವು ಅಪ್ಡೇಟನ್ನು ನೀಡೋದಾದರೆ, ಮೊದಲು ಬಂಧನ ಪ್ರಕ್ರಿಯೆಯನ್ನು SITಯ ತಂಡ ನಡೆಸುತ್ತೆ. ಅದಾದ ನಂತರ ಮೆಮೋವನ್ನು ಕೊಡುವಂಥದ್ದೇ. ಮೆಮೋ ರೇವಣ್ಣ ಅವರಿಗೆ ಮೊದಲು ಕೊಟ್ಟು ಅದಾದ ನಂತರ ಅವರ ಕುಟುಂಬದವರಿಗೆ, ಅಂದರೆ ಅವರ ಫ್ಯಾಮಿಲಿಗೆ, ಹಾಗೆಯೇ ಅವರ ಪರ ವಕೀಲರಿಗೆ ಆ ಮೆಮೋವನ್ನು, ಬಂಧನದ ಮೆಮೋವನ್ನು ನೀಡಲಾಗುತ್ತೆ. ಸೊ ಸಂಜೆವರೆಗೂ ಕೂಡ ಕುತೂಹಲ ಇತ್ತು, HD ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಬಂಧನ ಆಗುತ್ತಾ ಅಂತ. ಆ ಒಂದು ವಿಚಾರಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಈಗ SIT ವಶಕ್ಕೆ ಪಡೆಯಲಾಗಿದೆ. ಯಾಕಂದರೆ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳ್ತು ಕೋರ್ಟ್ನಲ್ಲಿ, ಅದಕ್ಕೆ ಪುರಸ್ಕಾರ ಸಿಗಲಿಲ್ಲ. ಸಾಕಷ್ಟು ವಾದ ಪ್ರತಿವಾದ ಆಯಿತು, ಆದರೂ ಕೂಡ ಬೇಲ್ ಪಡೆಯುವಲ್ಲಿ ಯಶಸ್ವಿ ಆಗಲಿಲ್ಲ HD ರೇವಣ್ಣ.